ನಮಸ್ಕಾರ ಎಲ್ಲರಿಗೂ ಬನಶಂಕರಿ ಅಡುಗೆ ಮನೆಗೆ ಸ್ವಾಗತ. ನೋಡಿ ನಾನಿವತ್ತು ನಿಮಗೆ ಗೋಧಿ ಹಿಟ್ಟಿನ ದೋಸೆನ ಹೇಗೆ ಮಾಡೋದು ಅಂತ ತೋರ್ಸಕತ್ತೀನಿ. ಗೋಧಿ ಹಿಟ್ಟಿನಾಗ ನೋಡಿರಿ ಎಷ್ಟು ಗರಿ ಗರಿಯಾಗಿ ನೀವು ದೋಸೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ಇವಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನಿ. ಗೋಧಿ ಹಿಟ್ಟಿಗೆ ನೀವು ಚಿರೋಟಿ ರವೆ ಮತ್ತು ಸಕ್ಕರೆ ಉಪ್ಪು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಅಂದರೆ ನೀವು ಉಂಡೆ ಕಟ್ತೀರಲ್ಲ ಅದೇ ಚಿರೋಟಿ ರವೆ ಮತ್ತು ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಇದನ್ನು ನೀವು ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ರಾತ್ರಿ ನೀವು ಉದ್ದಿನಬೇಳೆ ನೆನೆ ಇಟ್ಟಿರಬೇಕು. ಅಷ್ಟೇ ಇದಕ್ಕೆ ಬೇಕಾಗಿರೋದು. ಉದ್ದಿನಬೇಳೆನ ರಾತ್ರಿನೇ ನೆನೆ ಇಡ್ರಿ. ನೀವು ಬೇಕಾದ್ರೆ ಮೆಂತ್ಯ ಕಾಳು ಹಾಕ್ಕೋಬೋದು, ನಾನು ಹಾಕಿಲ್ಲ. ನೋಡಿ ಇವಾಗ ಇನ್ನೊಂದು ಸಲ ಹೇಳ್ತೀನಿ. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಉಪ್ಪು ಸಕ್ಕರೆ ಇವನ್ನ ಇಷ್ಟು ನೀವು ಮಿಕ್ಸಿ ಮಾಡ್ಕೊಳ್ರಿ. ನೋಡಿ ಇವಾಗ ಚಿರೋಟಿ ರವೆ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಜನ ಇದ್ದೀರಾ ನೋಡಿ ಅಷ್ಟರ ಮೇಲೆ ತೊಗೊಳ್ಳಿ. ನೀವು ನಾನು 4 ಜನಕ್ಕೆ ಆಗೋಷ್ಟು ತೊಗೊಂಡು ತೋರ್ಸಕತ್ತೀನಿ. ಮತ್ತು ಈಗ ಐತಲ್ಲ, ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ, ಯಾಕಂದರೆ ಗರಿ ಗರಿಯಾಗಿ ಬರ್ತವೆ ದೋಸೆ. ಸೇಮ್ ಟು ಸೇಮ್ ಮಸಾಲ ದೋಸೆನೇ ಆಗುತ್ತೆ ನೋಡಿರಿ. ಅಕ್ಕಿ ದೋಸೆ ಏನು ಮಾಡಿರ್ತಾವೆಲ್ಲ ನಾವು ಅದೇ ಟೈಪ್ ಬರ್ತತಿ. ಮತ್ತು ಬರೀ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನೀಗ. ನಿನ್ನೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ನಿನ್ನೆ ರೆಸಿಪಿ ವಿಡಿಯೋ ಹಾಕಿಲ್ಲ. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲ ನಂಗೆ ಭಾಳ ಸಪೋರ್ಟ್ ಮಾಡಬೇಕು. ನೋಡಿ ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಬಂದೆ. ಒಂದು ಈ ಥರ ನೀವು ಪಾತ್ರೆಗೆ ಹಾಕ್ಕೊಂಬಿಡಿ ಅದನ್ನು. ಇದನ್ನೇನು ನೀವು ದೋಸೆ ಇಟ್ಟು ಕಲಿಸ್ಕೊತಿರಲ್ಲ ಅದೇ ಟೈಪೇ ಕಲಿಸ್ಕೋಬೇಕು ನೋಡಿ. ಇವಾಗ ನಾನು ಉದ್ದಿನಬೇಳೆನೂ ನೆನೆಸಿಟ್ಟಿದ್ದೆ ನೈಟು, ಅದನ್ನು ಸಹ ಮಿಕ್ಸಿ ಮಾಡ್ಕೊತೇನೆ ನೋಡಿರಿ. ಇವಾಗ ಉದ್ದಿನಬೇಳೆನೂ ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು. ಉದ್ದಿನಬೇಳೆ ಅಷ್ಟೇ ಹಾಕಿದರೆ ಸಾಕು ಅನಿಸ್ತತಿ. ಇದಕ್ಕೇನು ಹೆಸರು ಬೇಳೆ ಮತ್ತು ಏನೂ ಬೇಡ, ಕಡಲೆಬೇಳೆ ಏನೂ ಬೇಡ. ಯಾಕಂದ್ರೆ ನಾವು ಸಕ್ಕರೆ ಹಾಕಿರೋದ್ರಿಂದ ತುಂಬಾ ಕೆಂಪಗೆ ಬರ್ತವೆ ದೋಸೆ. ನೀವು ಕಡಲೆಬೇಳೆನ ಹಾಕೋ ಅವಶ್ಯಕತೆ ಇಲ್ಲ ಅನಿಸ್ತತಿ ನೋಡಿರಿ. ಇವಾಗ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಬಂದು ಈಗೆಲ್ಲ ಸೇರಿ ಇದಕ್ಕೆ ಕಲಿಸ್ಬಿಡ್ರಿ. ನೀವು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೋಬೇಕು ರೀ. ಅನ್ನಾಗಿ ಏನು ಹಾಕೋಕ್ಕೆ ಹೋಗ್ಬೇಡಿ ನೋಡಿರಿ. ನಾನು ಎಷ್ಟು ತೋರಿಸಿನಿ ಅಷ್ಟೇ ಹಾಕಬೇಕು ಬರೀ. ಮತ್ತು ಇವಾಗ ಉದ್ದಿನಬೇಳೆನೂ ನಾನು ಮಿಕ್ಸಿ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ. ಇವಾಗ ಅದು ಮಿಕ್ಸಿ ಆಗೈತಿ. ಎಲ್ಲ ನೀವು ಪೂರ್ತಿ ಒಂದೇ ಲೆವೆಲ್ಗೆ ಕಲಿಸ್ಕೋಬೇಕಾಗ್ತದೆ. ಯಾಕಂದರೆ ಗಂಟು ಆದರೆ ದೋಸೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ಆದರೆ ಬೇಗನೆ ಕಲಸಿದ್ರೆ ಇದಾಗ್ಬಿಡ್ತೈತಿ. ಇದು ಹಂಗಲ್ಲಲ್ರಿ, ಸ್ವಲ್ಪ ಗಂಟು ಆಕತಿ. ಹಾಗಾಗಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿರಿ. ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಮತ್ತೇನು ಬೇಡ. ಅಡುಗೆ ಸೋಡಾ ಹಾಕ್ಕೊಂಡು ನೀವು ದೋಸೆ ಹಿಟ್ಟು ಯಾವ ಥರ ಕಲಿಸ್ತೀರಲ್ಲ ಅದೇ ಥರ ಕಲಿಸಿ ನೋಡಿ. ನಾನು ಈ ಲೆವೆಲಿಗೆ ಕಲಿಸಿಟ್ಟಿದ್ದೀನಿ ಹಿಟ್ಟ. ನೀವು ನೀಟಾಗೇ ಕಲಿಸ್ಕೋಬೇಕು. ಗಂಟುಗಳಿದ್ದರೆ ದೋಸೆ ಸರಿಯಾಗಿ ಬರಲ್ಲ. ಭಾಳ ಅಂದರೆ ಭಾಳ ಮಸ್ತ್ ಆಗ್ತಾವ್ರಿ ಇವು ದೋಸೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನೀವು ಮಾಡಿರ್ತೀರ ಗೋಧಿ ಹಿಟ್ಟಿನ ದೋಸೆ, ಅದಕ್ಕೆ ಎಲ್ಲ ಹಿಟ್ಟು ಹಾಕಿ ದೋಸೆ ಮಾಡಿರ್ತೀರ. ಬರೀ ಈ ಥರ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿನಿಂದ ಒಂದು ಸಲ ದೋಸೆ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಇವಾಗ ನಾನು ಸ್ವಲ್ಪ ಅಡುಗೆ ಸೋಡಾನು ಹಾಕ್ಕೊಂಡು ಅದಕ್ಕೆ ಅಡುಗೆ ಸೋಡಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟುಗಳಾಗಬಾರ್ದು ನೋಡಿರಿ. ಇದು ಗಂಟುಗಳಾದರೆ ದೋಸೆ ನಿಮಗೆ ಹಾಕೋಕೆ ಹಿಟ್ಟು ಸರಿ ಬರಲ್ಲ. ಬರೀ ಇವಾಗ ನಾನು ಈ ಕಡೆ ದೋಸೆ ಹಂಚು ಕಾಯಕ್ಕಿಟ್ಟಿದ್ದೆ. ದೋಸೆ ಹಂಚು ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಸವರ್ಕೊಂಬಿಡಿ. ಇನ್ನೊಂದು ಇದೆ ಫ್ರೆಂಡ್ಸ್, ದೋಸೆ ತವ. ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ, ಅದನ್ನು ಯೂಸ್ ಮಾಡಲ್ಲ. ಇದರಲ್ಲಿ ತುಂಬ ಚೆನ್ನಾಗಿ ಬರ್ತಾವೆ ದೋಸೆ ನೋಡಿ. ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನಾನು. ದೋಸೆ ಹಿಟ್ಟು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ನೀವು ಅದು ಗಂಟು ಆಗಬಾರ್ದು ನೋಡಿರಿ ಫ್ರೆಂಡ್ಸ್. ಇದು ಗಂಟಾದರೆ ಚೆನ್ನಾಗಿ ಬರಲ್ಲ ಅದು ನೋಡಿ. ಇವಾಗ ಅದು ಆಯಿತು. ತುಂಬ ಕ್ರಿಸ್ಪಿಯಾಗಿ ಬರ್ತಾವ್ರಿ ದೋಸೆ. ಗರಿ ಗರಿಯಾಗಿ ದೋಸೆಗಳು ಹೆಂಗೆ ಬರ್ತಾವೆ ಅಂತೀರ ನೀವು. ಬೇಕಾದ್ರೆ ಮಾಡಿ ನೋಡಿರಿ ಒಂದ್ಸಲ. ಈ ಥರ ನೀವು ಚಿರೋಟಿ ರವೆ ಮತ್ತು ನಾ ಹೇಳಿರೋ ಎಲ್ಲ ಸಾಮಾನು ಹಾಕಿ ಒಂದ್ಸಲ ಮಾಡಿ ನೋಡಿರಿ. ದೋಸೆ ರೆಡಿ ಆದವು. ಮಸಾಲ ದೋಸೆಗಿಂತೂ ಸಖತ್ತಾಗಿದ್ದವು. ಬನ್ನಿ. ಮತ್ತು ಈ ಕಡೆ ಚಟ್ನಿ ಪಲ್ಯ ರೆಡಿ ಆಗಿತ್ತು. ನನ್ನ ರೆಸಿಪಿ ಹೇಗಿದೆ ಅಂತ ಮತ್ತು ದೋಸೆ ಯಾರಿಗೆಲ್ಲ ಇಷ್ಟ ಆಗಿದೆ ರೆಸಿಪಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಮಾಡ್ಕೊಂಡು ತಿನ್ನಿರಿ ಅಂತ ತೋರಿಸಿದೆ ನಾನು. ಭಾಳ ಅಂದರೆ ಭಾಳ ಚಲೋ ಬರ್ತವೆ. ಗರಿ ಗರಿಯಾಗಿ ರೆಡಿಯಾಗಿ ಬರ್ತವೆ ದೋಸೆಗಳು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.